ನಮಸ್ಕಾರ ಸ್ನೇಹಿತರೆ. POK ಅಂದರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಕಳೆದ ಕೆಲ ದಿನಗಳಿಂದ ನಡೆಯುತ್ತಿರುವ ಭಾರೀ ಪ್ರತಿಭಟನೆ ಬಗ್ಗೆ ನೋಡೋಣ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವಿನ ಘರ್ಷಣೆಯಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಮತ್ತು ಯಾರ್ಯಾರನ್ನಲ್ಲಿ ಬಂಧಿಸಲಾಗಿದೆ. ಆದರೆ ಪ್ರಶ್ನೆ ಏನಂದರೆ, ಪ್ರತಿಭಟನೆಯಲ್ಲಿ ಏಕಾಏಕಿ ಶುರುವಾಯಿತಾ ಅಥವಾ ಇದರ ಹಿಂದೆ ಹಲವು ವರ್ಷಗಳಿಂದ ಅಸಮಾಧಾನ ಇದೆಯಾ? ಸ್ನೇಹಿತರೆ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ 1947ರ ಭಾರತ ಪಾಕಿಸ್ತಾನದ ವಿಭಜನೆಯ ನಂತರ ವಿವಾದಿತ ಪ್ರದೇಶವಾಗಿದೆ. ಭಾರತ ಈ ಪ್ರದೇಶವನ್ನು ತನ್ನ ಅವಿಭಾಜ್ಯ ಅಂಗ ಎಂದು ಪರಿಗಣಿಸುತ್ತದೆ. ಆದರೆ ಪಾಕಿಸ್ತಾನ ಇಲ್ಲಿಗಲಿ ಆಕ್ಯುಪೈಡ್ ಮಾಡಿಕೊಂಡು ಈ ಪ್ರದೇಶವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದೆ. ತುಂಬ ವರ್ಷಗಳಿಂದ ಅಲ್ಲಿನ ಜನ ಆಡಳಿತ ವ್ಯವಸ್ಥೆಯ ಬಗ್ಗೆ, ಅಭಿವೃದ್ಧಿ, ಉದ್ಯೋಗ, ವಿದ್ಯುತ್ ಹಾಗೂ ರಾಜಕೀಯ ಪ್ರತಿನಿಧಿತ್ವದ ಬಗ್ಗೆ ಮೊದಲಿಂದನೂ ಅಸಮಾಧಾನ ವ್ಯಕ್ತಪಡಿಸ್ತಾ ಬಂದಿದೆ. ಆದರೆ ಈ ಬಾರಿಯ ಪ್ರತಿಭಟನೆಗೆ ಮುಖ್ಯ ಕಾರಣವಾಗಿದ್ದು ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಎಂಬ ಸಂಘಟನೆಯ ಮೇಲಿನ ನಿಷೇಧ ಹಾಗೂ ಸ್ಥಳೀಯ ವಿಧಾನಸಭೆಯ ಕೆಲವು ಮೀಸಲಾತಿಗಳಿಗೆ ಸಂಬಂಧಿಸಿದ ವಿವಾದ ಅಂತ ವರದಿಗಳು ಹೇಳ್ತಾ ಇವೆ. ಸ್ಥಳೀಯ ಪ್ರತಿಭಟನಾಕಾರರು ತಮ್ಮ ರಾಜಕೀಯ ಹಕ್ಕುಗಳನ್ನು ಕಡೆಗಣಿಸ್ತಾ ಇದೆ ಅಂತ ಆರೋಪ ಮಾಡಿ ಸರ್ಕಾರದ ಕ್ರಮಗಳ ವಿರುದ್ಧ ಜನರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲು ಆರಂಭಿಸಿದರು. ಪ್ರತಿಭಟನೆ ಆರಂಭ ಮಾಡಬೇಕಾದ್ರೆ ಶಾಂತಿಯುತವಾಗೇನೋ ಆರಂಭ ಮಾಡಿದ್ರು. ಆದರೆ ನಂತರ ಕೆಲವು ಪ್ರದೇಶಗಳಲ್ಲಿ ಪ್ರತಿಭಟನಾಕಾರರು ಮತ್ತೆ ಭದ್ರತಾ ಪಡೆಗಳ ನಡುವೆ ಘರ್ಷಣೆ ಶುರುವಾಯಿತು. ಪೊಲೀಸರು ಹಾಗೂ ಸೈನಿಕರು ಸೇರಿಕೊಂಡು ಪ್ರತಿಭಟನೆಯ ಗುಂಪುಗಳನ್ನು ಚದುರಿಸೋಕೆ ಶುರು ಮಾಡಿದ್ರು. ನಂತರ ಪರಿಸ್ಥಿತಿ ನಿಯಂತ್ರಣ ತಪ್ಪಿ ಹಿಂಸಾಚಾರಕ್ಕೆ ತಿರುಗಿತು. ಹಲವು ಕಡೆ ಗುಂಡಿನ ದಾಳಿ ನಡೆಸೋಕೆ ಶುರು ಮಾಡಿದ್ರು. ಇದೇನೋ ಅವ್ರಿಗೆ ಹೊಸದಲ್ಲ. ಪಾಕ್ ಸೈನಿಕರಿಗೆ ಅಮಾಯಕ ಜನರನ್ನ ಬಲಿ ಕೊಡೋದು ಅಂದರೆ ಅವ್ರಿಗೆ ತುಂಬ ಈಸಿ ಆದ ಕೆಲಸ. ಅಲ್ ಜಜೀರಾ ಪ್ರಕಾರ 11 ಜನ ಸತ್ತಿದ್ದಾರೆ ಮತ್ತು 70ಕ್ಕೂ ಹೆಚ್ಚು ಜನ ಇಂಜೂರ್ಡ್ ಆಗಿದ್ದಾರೆ ಅಂತ ಹೇಳಲಾಗತ್ತೆ. ಇನ್ನೂ ಕೆಲವು ವರದಿಗಳ ಪ್ರಕಾರ 20ರಿಂದ 30 ಜನ ಸತ್ತಿದ್ದಾರೆ, 100ರಿಂದ 200 ಜನ ಇಂಜೂರ್ಡ್ ಆಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ. ಆದರೆ ಕ್ಲಿಯರ್ ಆದಂಥ ಒಂದು ನಂಬರ್ ಇನ್ನೂ ಹೊರಗೆ ಬಂದಿಲ್ಲ. ಅದೇ ಬಲೂಚಿಸ್ತಾನಕ್ಕೆ ಹೋಗ್ಲಿ ನೋಡೋಣ. ಅವರು ಬಡ್ದು ಬಾಯಿ ಹಾಕೊಂಡ್ಬಿಡ್ತಾರೆ ಅವರನ್ನು. ಪಾಕ್ ಸೈನಿಕರ ಬಗ್ಗೆ ನೀವು ನೋಡ್ತಾ ಇರ್ತೀರ, 2 ದಿನಕ್ಕೆ ಒಂದು ಸಾರಿ ಆದ್ರೂ ಅಲ್ಲಿ 10 ಜನ ಸತ್ರು, 20 ಜನ ಸತ್ರು ಅಂತ ವರದಿಗಳು ಬರ್ತಾನೆ ಇರ್ತವೆ. ಹಾಗೆ ಇನ್ನೊಂದು ಸೈಡು ಅಫ್ಘಾನಿಸ್ತಾನ ಕಡೆ ಹೋದರೆ ಅವರು ಪ್ಯಾಂಟ್ ಬಿಚ್ಚಿ ಮೆರವಣಿಗೆ ಮಾಡಿಸ್ತಾರೆ. ಹಾಗಾಗಿ ಈ ಆಸಿಫ್ ಮುನೀರ್ ದಬ್ಬಾಳಿಕೆ ಏನಿದ್ರು ಅಲ್ಲಿರ್ತಕ್ಕಂಥ ಅಮಾಯಕ ಜನರ ಮೇಲೆ ಮಾತ್ರ. ಈ ಪ್ರೊಟೆಸ್ಟ್ ನಡೀತಾ ಇದ್ದಾಗೆ 11 ಜನ ಸತ್ತು ಹೋಗ್ತಾರೆ, 100-200 ಜನ ಗಾಯಗೊಳ್ತಾರೆ. ಈ ಸುದ್ದಿ ಇಂಟರ್ನ್ಯಾಷನಲ್ ಆಗ್ತಿದ್ದ ಹಾಗೇನೆ ಇವ್ರೇನು ಮಾಡ್ತಾರೆ, ನನಗನ್ಸೋ ಪ್ರಕಾರ ಈಗ ಮೊನ್ನೆ ಅಫ್ಘಾನಿಸ್ತಾನದ ಮೇಲೂ ಅಟ್ಯಾಕ್ ಮಾಡಿದ್ದಾರೆ ಗೊತ್ತಾ. 11 ಜನ ಮಕ್ಕಳು ಸತ್ತಿದ್ದಾರೆ ಅಲ್ಲಿ ಅಂತ ಅಫ್ಘಾನಿಸ್ತಾನ್ ತಾಲಿಬಾನ್ ಹೇಳ್ತಾ ಇದೆ. ಅಂದರೆ ಫೋಕಸ್ನ ಡೈವರ್ಟ್ ಮಾಡಬೇಕು ಅಂತ ಇಂಥ ಕೆಲವು ಸ್ಟ್ರೈಕ್ಗಳನ್ನು ಇವ್ರು ಮಾಡ್ತಾರೆ. ಮತ್ತು ನೋಡಿ, ಭಾರತದ ಗಡಿಗಳಲ್ಲಿ ಕೆಲವು ಡ್ರೋನ್ಗಳು ಕೂಡ ಕಂಡು ಬಂದಿವೆ. ಅಂದರೆ ಇದರ ಅರ್ಥ ಏನು, ಪ್ರತಿಭಟನಾಕಾರರ ಮೇಲಿರ್ತಕ್ಕಂಥ ಫೋಕಸನ್ನು ಡೈವರ್ಟ್ ಮಾಡೋಕೆ ಒಂದು ಸಂಚನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ವಿಷಯಕ್ಕೆ ಬಂದರೆ, ಪಾಕಿಸ್ತಾನದ ಅಧಿಕಾರಿಗಳು ಪ್ರತಿಭಟನೆಗಳು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತೀವಿ ಅಂತ ಹೇಳಿ ಹಲವರನ್ನು ಬಂಧಿಸೋಕೆ ಶುರು ಮಾಡಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಇಂಟರ್ನೆಟ್ ನಿರ್ಬಂಧ, ಹೆಚ್ಚುವರಿ ಭದ್ರತಾ ಪಡೆಗಳ ನಿಯೋಜನೆ ಮತ್ತು ಪ್ರತಿಭಟನಾ ನಾಯಕರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇದಕ್ಕೆ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆ. ಮಾನವ ಹಕ್ಕುಗಳ ಸಂಘಟನೆಗಳು ಪ್ರತಿಭಟನಾಕಾರರ ವಿರುದ್ಧ ಅತಿಯಾದ ಬಲಪ್ರಯೋಗ ಮಾಡಬಾರದು ಮತ್ತು ಶಾಂತಿಯುತವಾದ ಸಂವಾದದ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕೆಂದು ಕರೆ ನೀಡಿವೆ. ಪ್ರಸ್ತುತ ಪರಿಸ್ಥಿತಿ ಇನ್ನೂ ಉದ್ವಿಗ್ನವಾಗಿದೆ. ಹೀಗಾಗಿ ಸ್ನೇಹಿತರೆ, POKನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಒಂದು ದಿನದ ಘಟನೆ ಅಲ್ಲ, ಇದು ಹಲವು ವರ್ಷಗಳಿಂದ ಬೆಳೆದು ಬಂದ ಅಸಮಾಧಾನ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತ POK ಅನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಕ್ಕೆ ಇದು ಸರಿಯಾದ ಸಮಯನಾ ಅಲ್ವಾ? ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.